ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಅರ್ಧ ಕೆ ಜಿಯಷ್ಟು. ಉಪ್ಪು ಒಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಚೆನ್ನಾಗಿ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿ, ಬಿಸಿ ನೀರು ಒಂದು ಸ್ವಲ್ಪ ಬಿಸಿ ಬೆಚ್ಚಗಿರೋಂಗೆ ಕಾಯಿಸ್ಕೊಂಡು, ಒಂದು ಸ್ವಲ್ಪ ಬಿಸಿ ಇರಬೇಕು ಹಂಗೆ ಕಾಯಿಸ್ಕೊಂಡು ಬಿಸಿನೀರು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಬಿಸಿ ಇರ್ತೈತೆ ನೋಡಿಕೊಂಡು ನಿಧಾನವಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಮೆದ್ದು ನೀರು ನೋಡಿಕೊಂಡು ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ತೆಳ್ಳಗೆ ನೀರು ಥರ ಇರ್ತೀರ ಒಂದು ಸ್ವಲ್ಪ ಸ್ಮೂತಾಗಿ ಹಿಟ್ಟು ಬರೋ ಹಂಗೆ ಚೆನ್ನಾಗಿ ಕಲಿಸ್ಕೋಬೇಕು. ಅಕ್ಕಿ ಹಿಟ್ಟನ್ನು ಸ್ವಲ್ಪ ನೀರು ಹಾಕಿ ನೀಟಾಗಿ ಹದವಾಗಿ ಕಲಸಿಟ್ಕೋಬೇಕು. ನಿಧಾನವಾಗಿ ಕಲಿಸ್ತಾ ಇದ್ದೀನಿ ನಾನು. ನೀಟಾಗಿ ನಿಧಾನವಾಗಿ ನೀರು ಬಿಸಿ ಇರೋದ್ರಿಂದ ಒಂದು ಸ್ವಲ್ಪ ನಿಧಾನವಾಗಿ ನೋಡಿಕೊಂಡು ಕಲಿಸ್ಕೋಬೇಕು. ನೋಡಿ ನಾನು ಯಾವ ರೀತಿ ಮೆದ್ದಿಟ್ಕೊಂಡಿದ್ದೀನಿ ಆ ಥರ ನೀಟಾಗಿ ಮೃದುವಾಗಿ ಕಲಸಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹೊತ್ತು ನೆನಿಬೇಕು, ಒಂದು ಅರ್ಧ ಅವರ್. ಇದು ಸೆಟ್ ಆದರೆ ನೀಟಾಗಿ ಅಕ್ಕಿ ರೊಟ್ಟಿ ತಟ್ಕೋಬೋದು. ಗ್ಯಾಸ್ ಹಚ್ಕೋಬೇಕು. ಹೆಂಚು ಒಂದು ಇಟ್ಕೊಂಡಿದ್ದೀನಿ ಕಬ್ಬಣದು. ಒಂದು ಸ್ವಲ್ಪ ಹೆಂಚು ಬಿಸಿ ಆಗಲಿ. ಹೆಂಚು ಮೇಲೆ ಅಕ್ಕಿ ರೊಟ್ಟಿ ತಟ್ಟಿ ನೀಟಾಗಿ ಬೇಯಿಸ್ಕೊಳ್ಳೋಣ. ಚಿಕ್ಕದಾಗಿ ನಾನು ಒಂದು ಚಪಾತಿ ಎಷ್ಟು ತೊಗೊಳ್ತೀರ ಅಷ್ಟು ತಗೊಂಡು ನೀಟಾಗಿ ರೌಂಡ್ ಮಾಡಿಕೊಂಡು ಒಂದು ಎಣ್ಣೆ ಪೇಪರ್ ಇರ್ತೈತಲ್ಲ ಆ ಪೇಪರ್ ಮೇಲೆ ತಟ್ಕೊಳ್ತಾ ಇದ್ದೀನಿ. ಇಲ್ಲ ಎಣ್ಣೆ ಪೇಪರ್ ಇಲ್ಲ ಅಂದರೆ ಬಟರ್ ಪೇಪರ್ ಸಿಗ್ತಿದೆ, ಬಟರ್ ಪೇಪರ್ ಮೇಲೆ ಕೂಡ ತಟ್ಕೋಬೋದು. ನಾನು ಬಟರ್ ಪೇಪರ್ ಅವೆಲ್ಲ ಇಲ್ಲ, ಅದಕ್ಕೆ ನಾನು ಇದು ತೊಗೊಂಡಿದ್ದೀನಿ. ಎಣ್ಣೆ ಪೇಪರ್ ತೊಗೊಂಡು ನೀಟಾಗಿ, ಇಲ್ಲ ಬಾಳೆ ಎಲೆ ಸಿಕ್ಕಿದ್ರೆ ಬಾಳೆ ಎಲೆ ಮೇಲೆ ನೀಟಾಗಿ ತಟ್ಕೋಬೋದು. ಇಲ್ಲಾಂದರೆ ಡೈರೆಕ್ಟ್ ಹೆಂಚು ಮೇಲೆ ಕೂಡ ತಟ್ಬಿಟ್ಟು ನೀಟಾಗಿ ಬೇಯಿಸ್ಕೋಬೋದು. ಈ ರೀತಿ ನೀಟಾಗಿ ತಟ್ಕೊಂಡಿದ್ದೀನಿ. ತಟ್ಟರೆ ಅದನ್ನು ಹೆಂಚು ಬಿಸಿ ಆಗೈತೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ತಕ್ಷಣ ತೆಗಿಬಾರ್ದು, ಒಂದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಅದಷ್ಟೇ ಒಂದು ಸ್ವಲ್ಪ ಹೊತ್ತು ಬೆಂದ ಮೇಲೆ ಅಕ್ಕಿ ರೊಟ್ಟಿನೇ ನೀಟಾಗಿ ಬಿಡ್ತೈತೆ ತಳ. ಇನ್ನೇನು ಬೇಯ್ತಾ ಇರೋದು ಕಾಣಿಸ್ತಾ ಇದೆ, ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾ ಇರೋದು, ಬೇಯ್ತಾ ಇರೋದು. ನೀಟಾಗಿ ತಳ ಬಿಡ್ತೈತೆ, ಏನು ಪ್ರೆಷರೇ ಆಗ್ತಾಯಿಲ್ಲ, ಹಾಗೆ ನೀಟಾಗಿ ಬಂತು. ನೀಟಾಗಿ ಒಂದು ಸ್ವಲ್ಪ ಬೆಂದೈತೆ. ಇನ್ನೊಂದು ಸತಿ ನೀಟಾಗಿ ತಿರುಗಿಸಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಬೇಕಾದರೆ ಮಾತ್ರ ಎಣ್ಣೆ ಉಪಯೋಗಿಸ್ರೆ, ಬೇಡ ಅಂದರೆ ಎಣ್ಣೆ ಬೇಕಾಗಿಲ್ಲ. ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬೇಯಬೇಕು ಅಕ್ಕಿ ರೊಟ್ಟಿ. ಎರಡೂ ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೀಟಾಗಿ ನಿಧಾನವಾಗಾದರೂ ಪರವಾಗಿಲ್ಲ, ಚೆನ್ನಾಗಿ ಅಕ್ಕಿ ರೊಟ್ಟಿ ಬೇಯಬೇಕು. ಎರಡು ಸೈಡ್ ಕೂಡ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಚೆನ್ನಾಗಿ ತಿರುಗಿಸಿ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಅಕ್ಕಿ ರೊಟ್ಟಿನ. ನೀಟಾಗಿ ಪ್ರೆಸ್ ಮಾಡಿ ನಿಧಾನವಾಗಿ ಅದನ್ನು ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೇಯ್ತಾ ಐತೆ, ಹೊಗೆ ಬರ್ತಾ ಇರೋದು ಹೆಂಚು ಮೇಲಿಂದ. ನಾವು ಅಕ್ಕಿ ರೊಟ್ಟಿ ಈ ಕಡೆಯಿಂದ ಚೆನ್ನಾಗಿ ಹೊಗೆ ಬರ್ತಾ ಇರೋದು ಚೆನ್ನಾಗಿ ಕಾಣಿಸ್ತಾ ಐತೆ. ಚೆನ್ನಾಗಿ ಬೇಯ್ತಾ ಐತೆ ಅಂತ ಅರ್ಥ. ನೀಟಾಗಿ ಹೊಗೆ ಬರ್ತಾ ಇರೋದು ನೋಡಿದ್ರೆ ಬೆಂದೈತೆ. ತೆಗೆದಿಟ್ಕೊಳ್ಳೋಣ. ಗ್ಯಾಸ್ ಹಚ್ಕೊಂಡು ಚಟ್ನಿ ಮಾಡೋದಕ್ಕೆ ಒಂದು ಬಾಣಲಿಯಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಒಂದು 5,
ಬೆಳ್ಳುಳ್ಳಿ ಒಂದು 5ರಿಂದ 6 ಎಸಳು. ಚೆನ್ನಾಗಿ ಒಂದು ಸ್ವಲ್ಪ ಬಿಸಿ ಆಗಲಿ. ಈರುಳ್ಳಿ ಹಾಕೋಣ. ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಒಂದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಏನು ಹಾಕ್ಕೊಂಡಿದ್ದೀರಿ ನಾವು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಸಿ ಫ್ಲೇವರ್ ಎಲ್ಲ ಹೋದ್ಮೇಲೆ ನಾವು ಏನು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಒಂದು 2ರಿಂದ 3 ಅದನ್ನು ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ಲೈಸಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಚೆನ್ನಾಗಿ ಬೇಯಬೇಕು, ಚೆನ್ನಾಗಿ ಮೆತ್ತಗಾಗಬೇಕು. ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕಿದ್ದೀನಿ. ಪುದೀನ ಒಂದು ಸ್ವಲ್ಪ ಮತ್ತು ಕೊತ್ತಂಬರಿ ಒಂದು ಸ್ವಲ್ಪ. ಈ ಟೊಮೆಟೊ ಎಲ್ಲ ಏನು ಹುರಿತಾ ಇದ್ದೀರಾ ಅದರ ಜೊತೆನೇ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದು ಸ್ವಲ್ಪ ಜೀರಿಗೆ ಎಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಬೇಕು ಅಂತ ಗಂಟ ನೀಟಾಗಿ ನಿಧಾನವಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇನ್ನೇನು ಮೆತ್ತಗಾಗ್ತಾ ಬರ್ತಾ ಇದೆ ಟೊಮೆಟೊ ನೋಡ್ಬೋದು. ಅದನ್ನು ನೀಟಾಗಿ ಮ್ಯಾಶ್ ಮಾಡ್ದಂಗೆ ಮಾಡಿಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಮ್ಯಾಶ್ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೋಬೇಕು. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಆರಿದ ಮೇಲೆ ಏನು ನಾವು ಫ್ರೈ ಮಾಡಿದ್ರೋ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ರುಬ್ಕೋಬೇಕು. ಒಗ್ಗರಣೆಗೆ ಇಲ್ಲಿ ಒಂದು ಸೌಟು ಇಟ್ಕೊಂಡು ಎಣ್ಣೆ ಸಾಸಿವೆ ಒಗ್ಗರಣೆ ಮಾಡಿದ್ದೀನಿ. ಎಣ್ಣೆ ಸಾಸಿವೆ ಹಾಕಿ ಚೆನ್ನಾಗಿ ಸಿಡಿಬೇಕು. ಚೆನ್ನಾಗಿ ಸಿಡಿದಾದ್ಮೇಲೆ ಏನು ರುಬ್ಬಿಟ್ಕೊಂಡಿದ್ದೀರಿ ನಾವು ಮಸಾಲಾನ, ಚಟ್ನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆನ. ನಮ್ಮ ಚಟ್ನಿ ರೆಡಿ, ಟೊಮೆಟೊ ಚಟ್ನಿ ರೆಡಿ ಆಗೈತೆ. ಅಕ್ಕಿ ರೊಟ್ಟಿ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಈ ಚಟ್ನಿ. ನಾನು ಮಾಡಿರೋ ಅಕ್ಕಿ ರೊಟ್ಟಿ ಟೊಮೆಟೊ ಚಟ್ನಿ ಈ ಥರ ಐತೆ.